ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ನರೇಂದ್ರ ದಾಮೋದರ ಮೋದಿ, ಮೋದಿ ಮೋದಿ ಮೋದಿ, ಜೈ ಶ್ರೀರಾಮ ಜೈ ಶ್ರೀರಾಮ ಈ ಘೋಷಣೆಗಳು ಇದೀಗ ಭಾರತದೆಲ್ಲೆಡೆ ಕೇಳಿ ಬರುತ್ತಿರುವುದು ಅತ್ಯೋಕ್ತಿ ಏನಲ್ಲ. ಏಕೆಂದರೆ ಸದ್ಯ ನರೇಂದ್ರ ಮೋದಿ ಬಿಜೆಪಿ ಪಕ್ಷಕ್ಕೆ ಮತ್ತು ಅವರ ಅಭಿಮಾನಿಗಳಿಗೆ ಹಾಗೂ ಅನುಯಾಯಿಗಳಿಗೆ ಇವರೇ ಕಲಿಯುಗದ ಶ್ರೀರಾಮ. ಹೌದು, ಕಳೆದ ಒಂದು ತಿಂಗಳಿನಿಂದ ಭಾರತದಲ್ಲಿ ಒಂದೇ ಒಂದು ಮಾತು, ಅದುವೇ ಜೈ ಶ್ರೀರಾಮ, ಪ್ರಭು ಶ್ರೀರಾಮ ಬನ್ ಗಯಾ ಮಂದಿರ್. ಈ ಎಲ್ಲ ಘೋಷಣೆಗೆ ನಾಂದಿ ಆಡಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೇನೆ ನಮ್ಮ ಭರತ ಖಂಡದ ಆರಾಧ್ಯ ದೈವ ಪ್ರಭು ಶ್ರೀರಾಮ ಮಂದಿರ ಇದೀಗ ಅಯೋಧ್ಯೆಯಲ್ಲಿ ವಿರಾಜಮಾನರಾಗಿದ್ದಾರೆ ಅನ್ನೋದೇ ಬಹುಸಂಖ್ಯಾತ ಹಿಂದೂಗಳ ಮಾತು. ಯಾಕಂದ್ರೆ ಈ ಮಂದಿರಕ್ಕಾಗಿ ಮೋದಿ ಅವರು ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ ಎಂದು ಇಡೀ ಸಮಾಜವೇ ಅವರನ್ನು ಇದೀಗ ಕಲಿಯುಗದ ರಾಮನೆಂದು ವರ್ಣನೆ ಮಾಡುತ್ತಿದ್ದಾರೆ. ಅದಕ್ಕೆ ಒಂದೇ ಒಂದು ಕಾರಣ, 500 ವರ್ಷಗಳ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದ್ದು ಮತ್ತು ಅಲ್ಲಿ ರಾಮಲಲ್ಲನ ವಿಗ್ರಹ ಪ್ರಾಣ ಪ್ರತಿಷ್ಠೆಯಾಗಿದ್ದು ಈ ನರೇಂದ್ರ ಮೋದಿಯವರ ಆಸಕ್ತಿಯಿಂದಲೇ ಎಂದು ಅವರ ಅಭಿಮಾನಿಗಳು ನಂಬುತ್ತಿದ್ದಾರೆ. ಇದೀಗ ಈ ಮೋದಿ ರಾಮ ಮಂದಿರಕ್ಕೆ ಅವಮಾನ ಮಾಡಿದ್ದಾರೆ. ಅವರು ಅಲ್ಲಿ ಹೆಜ್ಜೆಯನ್ನಿಟ್ಟು ಮಂದಿರವನ್ನು ಅಪವಿತ್ರ ಮಾಡಿದ್ದಾರೆ ಎಂದು ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆಗೆ ಮುಂಚೆ ಪೂಜೆ ಮಾಡಲೆಂದು ಮೋದಿಯವರು 15 ದಿನಗಳ ಕಾಲ ಉಪವಾಸ ಮಾಡಿದ್ದಾರೆ ಎಂದು ಅವರ ಅಭಿಮಾನಿಗಳ ಮತ್ತು ಮಾಧ್ಯಮಗಳು ಹೇಳುತ್ತಿವೆ. ಆದರೆ ಒಬ್ಬ ವೈದ್ಯರು ಹೇಳುವ ಪ್ರಕಾರ ಆ ತರಹ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹೌದು, ಅಯೋಧ್ಯೆ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಕೆಲವು ದಿನಗಳು ಪ್ರಧಾನಿ ಮೋದಿ ಉಪವಾಸ ಮಾಡಿದಾರೋ ಇಲ್ಲವೋ ಎನ್ನುವುದರ ಮೇಲೆ ಅನುಮಾನವಿದೆ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದ್ದು ಇದೀಗ ಇದು ಮೋದಿ ಅಭಿಮಾನಿಗಳಲ್ಲಿ ಭಾರಿ ಆಕ್ರೋಶವನ್ನ ಉಂಟು ಮಾಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ವೀರಪ್ಪ ಮೊಯ್ಲಿ ಅವರು, ರಾಮ ಮಂದಿರಕ್ಕಾಗಿ ಉಪವಾಸವಿದ್ದ ಪ್ರಧಾನಿ ಮೋದಿ ಉಪವಾಸ ಮಾಡಿದ್ದಾರೋ ಇಲ್ಲವೋ ಎನ್ನುವುದು ಗ್ಯಾರಂಟಿ ಇಲ್ಲ. ಎಳನೀರು ಮಾತ್ರ ಕುಡಿದು ಉಪವಾಸ ಮಾಡಿದರೆ 1-2 ದಿನದಲ್ಲಿ ಮನುಷ್ಯ ಬೀಳುತ್ತಾನೆ. 11 ದಿನಗಳ ಉಪವಾಸ ಮಾಡಿದರೆ ಮನುಷ್ಯ ಬದುಕಲು ಸಾಧ್ಯವೇ ಇಲ್ಲ. ವೈದ್ಯರ ಅಭಿಪ್ರಾಯದ ಪ್ರಕಾರ ಅದು ಅಸಾಧ್ಯ. ಉಪವಾಸ ಅಂತ ಹೇಳಿ ಮೋದಿ ಬಹಳ ಜೋರಾಗಿ ಓಡಾಡಿದ್ದಾರೆ. ಉಪವಾಸ ಇದ್ದ ಹಾಗೆಯೇ ಮೋದಿ ಕಾಣಲಿಲ್ಲ ಎಂದು ಹೇಳಿದ್ದಾರೆ. ಮತ್ತು ದೇವರ ಇಚ್ಛೆ ಪ್ರಕಾರ ಏನು ಬೇಕಾದರೂ ಮಾಡಲಿ, ಆದರೆ ಇವರ ನಾಟಕ ಇನ್ನು ಮುಂದೆ ನಡೆಯುವುದಿಲ್ಲ. ಗುಜರಾತ್ ಹತ್ಯಾಕಾಂಡದ ವೇಳೆ ಮೋದಿ ರಾಜಧರ್ಮ ಪಾಲನೆ ಮಾಡಲಿಲ್ಲ, ಕಾನೂನು ಪರಿಪಾಲನೆ ಕೂಡ ಮಾಡಲಿಲ್ಲ. ರಾಜಧರ್ಮ ಪಾಲನೆ ಮಾಡದೆಯೇ ಶ್ರೀರಾಮನ ಗರ್ಭಗುಡಿಯಲ್ಲಿ ಕೂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ವಿಪರ್ಯಾಸ. ಆ ದೇವಾಲಯಕ್ಕೆ ಪಾವಿತ್ರ್ಯತೆ ಬರುತ್ತಾ ಎಂದು ವೀರಪ್ಪ ಮೊಯ್ಲಿ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಪ್ರಶ್ನೆ ಮಾಡಿದ ಅವರು ಆ ಸಂದೇಹಕ್ಕೆ ಅವರೇ ಉತ್ತರ ನೀಡಿದ್ದಾರೆ. ನಾನು ಬೆಳಗ್ಗೆ ವಾಕ್ ಮಾಡುವಾಗ ಡಾಕ್ಟರ್ ಬಳಿ ಈ ಬಗ್ಗೆ ಚರ್ಚೆ ಮಾಡಿದೆ. 11 ದಿನ ಉಪವಾಸ ಮಾಡಿದರೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಮನುಷ್ಯ ಬದುಕಿದರೆ ಅದು ಪವಾಡವೇ ಸರಿ. ಹಾಗಾಗಿ ಉಪವಾಸ ಮಾಡಿರೋದು ಅನುಮಾನ. ಉಪವಾಸ ಮಾಡಿದ್ರೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದ್ರೆ ಸ್ಥಳ ಅಪವಿತ್ರ ಆಗಲಿದೆ, ಅಲ್ಲಿ ಶಕ್ತಿ ಉದ್ಭವವಾಗುವುದಿಲ್ಲ ಎಂದು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದೀಗ ರಾಮ ಮಂದಿರ ಬಳಿಕವೂ ರಾಮ ರಾಜಕೀಯ ಇನ್ನೂ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಇದೀಗ ಮಾಜಿ ಸಿಎಂ ಹಾಕಿದ ಈ ಹೊಸ ಬಾಂಬ್ ಅನೇಕ ಸಂಶಯ, ಸಂದೇಹ ಮತ್ತು ಚರ್ಚೆಗಳಿಗೆ ನಾಂದಿ ಹಾಡಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.